ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ನರಸಿಂಹಲು ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಮಾಜಿ ಅಧ್ಯಕ್ಷರ ಪರವಾಗಿ ಶ್ರೀಮತಿ ಜಯಮಾಲಾ ಮೇಡಮ್ ರವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಕಲಾವಿದರ ಸಂಘದ ಅಧ್ಯಕ್ಷರಾಗಿರುವಂತಹ ರಾಕ್ಲೈನ್ ವೆಂಕಟೇಶ್ ಸರ್ ಅವರು ಕೂಡ ಬರಬೇಕು. ಹಾಗೆ ಉಮಾಶ್ರೀ ಅಮ್ಮ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮತ್ತೆ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸಿ ಜಯರಾಮ್ನವರ ನಿರ್ಮಾಣದಲ್ಲಿ ಮಾಡಿದಂಥ ನಾನಿನ್ನ ಬಿಡಲಾರೆ, ಮತ್ತೆ ರಾಮಾಪುರದ ರಾವಣ, ಅನುಪಮ, ಹೀಗೆ ಅನೇಕ ಚಿತ್ರಗಳನ್ನು ಮಾಡಿದೆ. ವಿಶೇಷವಾಗಿ ಗಾಯತ್ರಿ ಅವರು ಇಲ್ಲಿ ಕಾಣ್ತಾ ಇಲ್ಲ, ಇಲ್ಲೇ ಇದ್ದಾರೆ. ನಿಮ್ಮ ಶ್ರೀಮತಿಯವರ ಪಿಕ್ಚರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನರಸಿಂಹಲು ಸರ್ ಅವರು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರನ್ನು ಕೂಡ ಸ್ಮರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಒಂದು ಪ್ರಕಟಣೆ, ಈ ಹಿಂದೆ ನಮ್ಮ ಹಾಸನ ರಘು ಸರ್ ಅವರಿಗೆ ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಜಯಮಾಲಾ ಮೇಡಮ್ ಅವರ ಮೊಬೈಲ್ ಯಾರ ಕೈಗೆ ಕೊಟ್ಟರು ಇದೆಯಾ ಮ್ಯಾಮ್? ನಿಮ್ ಹಿಂದೆನೇ ಇದೆ ಮ್ಯಾಮ್. ಅವ್ರು ಆಗ್ಲಿಂದ ಹುಡುಕ್ತಿದ್ದಾರೆ ಪಾಪ, ಯಾಕಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗೋಗಿದೆ. ದೇವರಾಜ್ ಸರ್ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಚಿತ್ರರಂಗ ದೊಡ್ಡದು, ವೇದಿಕೆ ಬಹುಶಃ ಸಾಲ್ತಿಲ್ಲ ಅಂತ ಅನ್ಸುತ್ತೆ. ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಯುತ ಅನಂತ್ ಸರ್ ಅವರಿಗೆ ಜೋರಾದ ಚಪ್ಪಾಳೆನ ದಯಮಾಡಿ ನೀವು ಕೊಡ್ಲೇಬೇಕು. ಯಾಕಂದ್ರೆ ಚಿತ್ರರಂಗ ಹೊಸ ಯುವ ಮುಖಗಳನ್ನ ಬಯಸ್ತಾ ಇರುವಂತ ಕಾಲದಲ್ಲೂ ಕೂಡ ನಿಜವಾದ ಪ್ರತಿಭೆಯನ್ನ, ಕಾಲಾತೀತ ಅನ್ನೋದನ್ನ ನಿರೂಪಿಸಿದಂತವರು ನಮ್ಮ ಅನಂತ್ ನಾಗ್ ಸರ್ ಅವರು. ಇವರ ನಟನೆ ಎಲ್ಲಾ ಜನರೇಷನ್ ಅಲ್ಲೂ ಕೂಡ ಪ್ರಸ್ತುತ ಅನ್ನೋದನ್ನ ಪ್ರೂವ್ ಮಾಡಿದಂತಹ ನಟ ನಮ್ಮ ಶ್ರೀಯುತ ಅನಂತ್ ನಾಗ್ ಸರ್ ಅವರು. ಈ ಒಂದು ಪವಿತ್ರವಾದಂತ ಸಮಾರಂಭಕ್ಕೆ ಬಂದಂತ ಎಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ, ಅವರಿಗೆ, ಈ ಒಂದು ಕಲಾವಿದರು ಬಂದಿದ್ದಾರೆ. ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಪ್ರದರ್ಶಕರು, ತಂತ್ರಜ್ಞರು, ಒಕ್ಕೂಟ ಸದಸ್ಯರು, ಛಾಯಾಗ್ರಾಹಕರ ಸಂಘ ಸದಸ್ಯರು, ಸಂಕಲನಕಾರ ಸದಸ್ಯರು, ಪೋಷಕ ಕಲಾ ಸದಸ್ಯರು, ಆಮೇಲೆ ನಮ್ಮ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಂದಂತೆಲ್ಲ ಬಂದಿದ್ದಾರೆ. ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಹೇಳ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಸಮಾಧಾನವಾಗಿ, ದಯವಿಟ್ಟು ಸಮಾಧಾನವಾಗಿ ಸನ್ಮಾನ ಮಾಡಿ. ಎಲ್ಲರಿಗೂ ಕೂಡ ವಂದನೆಗಳು. ಯಾರ್ಯಾರು ಸನ್ಮಾನ ಆಯ್ತಾ? ಬಣ್ಕರ್ ಅವರೇ, ನಿರ್ಮಾಣ ಕಲಾವಿದ ಸಂಘ ಆಯ್ತಾ? ಒಂದು ನಿಮಿಷ ಆಯ್ತಾ ಬಣ್ಕರ್ ಅವರೇ? ಇದಾದ್ಮೇಲೆ ವಿತರಕರ ಸಂಘ, ಇತರ ಸಂಘ ಆಯ್ತಾ?